ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿಗಳಿಗೂ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ರಿ, ಇವತ್ತು ಆರ್ ಪಿ ಎಫ್ಗೆ ಸಂಬಂಧಪಟ್ಟಂಥ ಅಡ್ಮಿಟ್ ಕಾರ್ಡನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಅಡ್ಮಿಟ್ ಕಾರ್ಡನ್ನು ನೋಡಿ ಯಾವ ಥರ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದಂತ ಈ ಥರ ಕೇಳಿದಾಗ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಬೇಕು. ಸೊ ರಿಜಿಸ್ಟರ್ ನಂಬರ್ ಹಾಕಿದ ಮೇಲೆ ಕೆಳಗಡೆ ಡೇಟ್ ಆಫ್ ಬರ್ತ್ ಕೇಳಿದೆ. ಸೊ ಡೇಟು, ಮಂತು, ಇಯರನ್ನು ಸೆಲೆಕ್ಟನ್ನು ಮಾಡಬೇಕು ಸ್ನೇಹಿತರೆ. ಇಯರನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಕೆಳಗಡೆ ನೋಡಿರಿ ಮತ್ತೆ ಏನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಯಾಪ್ಚರನ್ನು ಏನು ಕೊಟ್ಟಿದ್ದಾರೆ ಅದು ಇಲ್ಲಿ ಕೆಳಗಡೆ ಹಾಕಬೇಕು. ನೋಡಿರಿ, ಇಲ್ಲಿ ಕ್ಯಾಪ್ಚರನ್ನು ಕೊಟ್ಟ ಮೇಲೆ ಮತ್ತೆ ಅಲ್ಲಿ ಕೆಳಗಡೆ ಲಾಗಿನ್ ಅಂತ ಕೊಟ್ಟಿದ್ದಾರೆ. ಸೊ ಲಾಗಿನನ್ನು ಮಾಡಬೇಕು ಗೆಳೆಯರಲ್ಲಿ. ನೋಡಿರಿ, ಲಾಗಿನ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಡ್ಯಾಶ್ ಬೋರ್ಡನ್ನು ಕ್ರಿಯೇಟ್ ಆಗುತ್ತೆ. ಸೊ ಈ ಥರ ಡ್ಯಾಶ್ ಬೋರ್ಡ್ನಲ್ಲಿ ಇಲ್ಲಿ ಪಕ್ಕದಲ್ಲಿ ಒಂದು ಇ ಕಾಲ್ ಲೆಟರ್ ಅಂತಿದೆ. ಸೊ ನೀವಲ್ಲಿ ಇ ಕಾಲ್ ಲೆಟ್ರನ್ನು ಕ್ಲಿಕ್ ಮಾಡಬೇಕು. ನೋಡಿರಿ, ಈ ಕಾಲ್ ಲೆಟರ್ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಶೋ ಆಗುತ್ತೆ. ಇಲ್ಲಿ ಈ ಕಾಲ್ ಲೆಟರ್ ಅಂತಿದೆ. ಸೊ ಅಲ್ಲಿ ಈ ಕಾಲ್ ಲೆಟರ್ ಇದ್ದಲ್ಲಿ ನೀವು ಡೌನ್ಲೋಡನ್ನು ಕೊಡಬೇಕು. ಸೊ ಅಲ್ಲಿ ಡೌನ್ಲೋಡ್ ಕೊಟ್ಟರೆ ನಿಮ್ಮದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಕೂಡ ಆಗುತ್ತೆ. ನೋಡಿರಿ, ಇಲ್ಲಿ ಡೌನ್ಲೋಡ್ ಆಗಿರುವಂಥ ನಿಮ್ಮ ಹಾಲ್ ಟಿಕೆಟನ್ನು ನೀವು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ನಿಮ್ಮ ಹಾಲ್ ಟಿಕೆಟನ್ನು ಕೂಡ ಶೋ ಆಗುತ್ತೆ ನಿಮಗೆ. ನೋಡಿರಿ, ಈ ಥರ ನಿಮಗೆ ನಿಮ್ಮ ಹಾಲ್ ಟಿಕೆಟನ್ನು ಕೂಡ ಶೋ ಆಗುತ್ತೆ. ಸೊ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸನ್ನು ಕೂಡ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಿಮ್ಮದು ರಿಜಿಸ್ಟರ್ ನಂಬರ್ ಬಂದಿರುತ್ತೆ, ನೇಮ್ ಬಂದಿರುತ್ತೆ, ಯಾವ ಶಿಫ್ಟು, ಯಾವ ಟೈಮು ಮತ್ತು ಯಾವ ಪ್ಲೇಸು ಎಲ್ಲಿ ಬಿದ್ದಿದೆ ಅಂಥೇಳಿ ಪೂರ ನಿಮಗೆ ಕ್ಲಿಯರಾಗಿ ಇಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಇನ್ನೊಂದು, ಯಾರೆಲ್ಲ ಈ ಆರ್ ಪಿ ಎಫ್ RRBಗೆ ಸಂಬಂಧಪಟ್ಟಂಥ ಒಂದು ಎಕ್ಸಾಮ್ ಬರಲಿಕ್ಕೆ ಹೋಗ್ತಿದ್ರೆ ಹಾಲ್ ಟಿಕೆಟ್ ಜೊತೆಗೆ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಇನ್ನೊಂದು ಫೋಟೋನ ಅಂಟಿಸ್ಬೇಕು. ಸೊ ಪ್ರತಿಯೊಬ್ಬರು ಇದನ್ನು ಮರ್ತು ಬಿಡ್ತಾರೆ. ಸೊ ಇಲ್ಲಿ ಇನ್ನೊಂದು ಫೋಟೋನ ಅಂಟಿಸ್ಬೇಕು. ನೀವು ಇಲ್ಲಿಂದನೇ ಫೋಟೋವನ್ನು ಅಂಟಿಸ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ. ಇಲ್ಲಿ ಕೆಳಗಡೆ ಏನು ಲೈನ್ ಕೊಟ್ಟಿದ್ದಾರೆ, ಸೊ ಆ ಲೈನನ್ನು ನೀವು ಸಿಸ್ಟಮ್ ಎದುರುಗಡೆ ಹೋಗಿ ಕುಂತ ಮೇಲೆ ಅಲ್ಲೊಂದು ಲೈನ್ ಬರುತ್ತೆ. ಸೊ ಆ ಲೈನನ್ನು ಬರಿಬೇಕಲ್ಲಿ. ಅದಾದಮೇಲೆ ಸ್ನೇಹಿತರೆ ನೋಡಿರಿ, ಈ RPFಗೆ ನಿಮಗೆ 90 ನಿಮಿಷಗಳ ಕಾಲಾವಕಾಶ ಇರುತ್ತೆ ಮತ್ತು ಇದಕ್ಕೆ 120 ಕ್ವಶನ್ಸನ್ನು ಕೂಡ ಇರುತ್ತದೆ. ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಎಕ್ಸಾಮನ್ನು ಹಾಕಿದ್ದೀರಾ ತಮಗೆ 10 ದಿನಗಳ ಮುಂಚೆನೇ ನಿಮಗೆ ಇನ್ಫಾರ್ಮೇಷನ್ ಒಂದು ಮೇಲ್ ಕೂಡ ಬಂದಿರುತ್ತೆ. ಸೊ ನಿಮಗೆ ಅಲ್ಲಿ ಯಾವ ಪ್ಲೇಸ್ ಅಂತೇಳಿ ಬಂದಿರಲ್ಲ. ಸೊ ಯಾವ ರಾಜ್ಯದಲ್ಲಿ ಬಿದ್ದಿದೆ, ಯಾವ ಶಿಫ್ಟ್ ಇದೆ, ಸೊ ಎಲ್ಲಿ ಬಿದ್ದಿದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ಯಾಕಂತಂದರೆ ಅದು ಹೋಗಲು ಮತ್ತು ಬರಲು ನಿಮಗೆ ಒಂದು ಟ್ರಾವೆಲಿಂಗ್ ವ್ಯವಸ್ಥೆ ಮಾಡಲು ಸೊ ಅದು ಒಂದು ಇನ್ಫಾರ್ಮೇಷನ್ ಕೂಡ ಬಂದಿರುತ್ತೆ. ನಿಮಗೆ ಹಾಲ್ ಟಿಕೆಟನ್ನು ಯಾವಾಗ ಇಶ್ಯೂ ಆಗುತ್ತೆ ಅಂತಂದರೆ ನಿಮ್ಮ ಎಕ್ಸಾಮನ್ನು ಇನ್ನೂ 4 ದಿವಸ ಇದೆ ಅಂತಂದರೆ ಸೊ ಅದು ಇವತ್ತಿನ ದಿನ ನಿಮಗೆ ಹಾಲ್ ಟಿಕೆಟನ್ನು ಇಶ್ಯೂ ಆಗುತ್ತೆ. ಸೊ ಅದು ನಿಮ್ಮ ಮೇಲಿಗೂ ಕೂಡ ಬಂದಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಯಾರೆಲ್ಲ ಒಂದು ಈ ಎಕ್ಸಾಮನ್ನು ಬರಿತಾ ಇದ್ದೀರಾ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಲ್ ಟಿಕೆಟ್ ಜೊತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಹಾಲ್ ಟಿಕೆಟ್ ಜೊತೆ ಫೋಟೋವನ್ನು ಮರಿಬೇಡಿ. ಸೊ ಫೋಟೋವನ್ನು ತೊಗೊಂಡು ಹೋಗಿ. ಇನ್ನೊಂದು, ಎಕ್ಸಾಮ್ ಬರಲಿಕ್ಕೆ ಹೋಗುವಾಗ ನಿಮಗೆ ಅಲ್ಲಿ ಒಳಗಡೆ ಯಾವುದೇ ಕಾರಣಕ್ಕೂ ಒಂದು ನಿಮಗೆ ಕರ್ಚೀಫ್ ಕೂಡ ಅಲೋ ಇರುವುದಿಲ್ಲ. ಸೊ ಹಾಗಾಗಿ ಏನೇ ಇದ್ದರೂ ಕೂಡ ನಿಮ್ಮ ಬ್ಯಾಗ್ನಲ್ಲಿ ಇಟ್ಬಿಟ್ಟು ಸೊ ನೀವು ಹೊರಗಡೆ ಇಟ್ಬಿಟ್ಟು ಹೋಗಬೇಕು. ಯಾವುದೇ ಥರದ ಒಂದು ಬೆಲೆ ಬಾಳುವ ವಸ್ತುಗಳನ್ನು ಯಾರು ತೊಗೊಂಡು ಹೋಗಬೇಡಿ. ಮತ್ತು ಈ ಎಕ್ಸಾಮ್ ಯಾರೆಲ್ಲ ಬರಿತಾ ಇದ್ದೀರಾ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ಕೊಳ್ತೇನೆ. ಸೊ ಎಲ್ಲರಿಗೂ ಧನ್ಯವಾದಗಳು.